ನಾನು ಅಭಿನಯಿಸಿದ್ದೆ ಆಫ್ರಿಕಾದಲ್ಲಿ ಶೀಲಾ. ಸುಮಾರು 90 ಜನ ನಟರು, ತಾಂತ್ರಿಕ ವರ್ಗದವರು ಆಫ್ರಿಕಾಗೆ, ಜಿಂಬಾಬ್ವೆ ಕಂಟ್ರಿಗೆ ಕರ್ಕೊಂಡು ಹೋಗಿ 30 ದಿನಗಳ ಕಾಲ ಅವರೆಲ್ಲರನ್ನೂ ಸಾಕಿ ಅಂಥ ಒಂದು ಅದ್ವಿತೀಯವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ ಏಕಮೇವ ದ್ವಿತೀಯ ನಿರ್ಮಾಪಕ ದ್ವಾರಕಿ. ಅವರ ಬ್ಯಾನರಲ್ಲಿ ನಾನು ಮನೆ ಕಥೆಯಿಂದ ಹಿಡಿದು ಸುಮಾರು ಚಿತ್ರಗಳಲ್ಲಿ ನಾನು ಪಾತ್ರ ಮಾಡ್ತೇನೆ. ಅವರು ಎಷ್ಟು ಜನಪ್ರಿಯ ವ್ಯಕ್ತಿ ಅಂತಂದರೆ ಎಲ್ಲರೊಂದಿಗೂ ನಗನಗ್ತಾ ಮಾತಾಡೋರು. ಯಾವುದೇ ಒಂದು ಚೂರು ಬೇಸರವಿಲ್ಲದೆ ನಟರ ಹತ್ರ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಬಹಳ ಉದಾರ ಮನೋಭಾವದಿಂದ ನಡೆಸ್ಕೊಳ್ತಾ ಇದ್ದರು. ಇತ್ತೀಚೆಗೊಂದು ನಾನು 5-6 ತಿಂಗಳ ಹಿಂದೆ ಬಂದು ಇದೇ ಮನೆಯಲ್ಲಿ ಸುಮಾರು ಒಂದು 2 ಗಂಟೆಗಳ ಕಾಲ ಅವ್ರ ಜೊತೆ ಹಳೆಯ ನೆನಪುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಿದ್ದೆ. ಅದಾದಮೇಲೆ ಈಗ ಒಂದು 15-20 ದಿವಸದ ಹಿಂದೆ ಮತ್ತೆ ಅವರೇ ಫೋನ್ ಮಾಡಿದ್ದು, ಎಲ್ಲೋ ಮತ್ತೆ ಬರಲೇ ಇಲ್ಲ ನೀನು ಅಂತ ಹೇಳಿದ್ರು. ಇಲ್ಲ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಅವ್ರನ್ನ ಮಲಗಿರುವಾಗ ನೋಡುವಂಥ ಪರಿಸ್ಥಿತಿ ಭಗವಂತ ನಮಗೆ ಕೊಟ್ಟ. ನಾವು ಈಗ ಕೇಳ್ಕೊಳ್ಳೋದಿಷ್ಟೇ, ಏಕೆಂದರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು. ಆದರೆ ಯಾವ ರೀತಿ ಇದ್ದೆ, ಯಾವ ರೀತಿ ಬದುಕದೆ, ಯಾವ ರೀತಿ ಸತ್ತೆ ಅನ್ನೋದು ಜನಪ್ರಿಯವಾಗಿ ನಿಲ್ಲುವಂಥ ಒಂದು ವಿಷಯ. ಅಂಥ ಒಬ್ಬ ನಿರ್ಮಾಪಕ ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಒಂದೇನಪ್ಪ ಸಂತೋಷ ಅಂತಂದರೆ 81ನೇ ವರ್ಷದಲ್ಲೂ ಮನೆಯವರಿಗೆ ಆಗಲಿ, ಬೇರೆಯವರಿಗಾಗಲಿ, ಅಕ್ಕಪಕ್ಕದವ್ರಿಗೆ ಯಾರಿಗೂ ಒಂದು ಚೂರು ತೊಂದರೆ ಇಲ್ಲದ ಹಾಗೆ ಸಾಮಾನ್ಯವಾಗಿ ಹಾಸ್ಪಿಟ್ಲೈಸ್ ಆಗೋದು, ಇನ್ನೊಂದು ಕಿರುಕುಳ, ಮತ್ತೊಂದು ವಯಸ್ಸಾದವರು ಅಂತಂತ ಹೇಳ್ಬಿಟ್ಟು ಬಹಳ ಕೀಳಾಗಿ ನೋಡ್ತಾರೆ. ಆದರೆ ಅವರು ಯಾವುದಕ್ಕೂ ಜಗ್ಗದೆ ಬಗ್ಗದೆ ಇವತ್ತು ಬೆಳಗ್ಗೆ ಕಾಫಿ ಕುಡಿದು ಅದಾದ ಮೇಲೆ ಒಂದು ಅರ್ಧ ಗಂಟೆ ನಾವು ಮಲಗಿರ್ತೀನಿ ಅಂತ ಮಲಗಿದವರು ಮತ್ತೆ ಹೇಳಲೇ ಇಲ್ಲ. ಇಂಥ ಸಾವು ಸಾಮಾನ್ಯವಾಗಿ ಯಾರೋ ಲಕ್ಷಕ್ಕೊಬ್ಬರಿಗೂ ಬರುವಂಥದ್ದು. ಅಂಥ ಒಂದು ಸಾವನ್ನು ಆ ಭಗವಂತ ಅವರು ಕರುಣಿಸಿದ್ದಾನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದಷ್ಟೇ ನಮ್ಮ ಕೈಲಾಗೋದು. ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ.